ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಲಾಗಲ್ಲಿ ತುಂಬ ಸ್ವಾಗತ ಇದೆ. ಸೊ ಎಲ್ಲರೂ ಕೂಡ ತುಂಬ ಆರೋಗ್ಯವಾಗಿ ಚೆನ್ನಾಗಿ ಇರ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರಬೇಕು ಇವತ್ತಿನ ವಿಡಿಯೋ ಕಂಟೆಂಟ್ ಏನಿದೆ ಅಂತ. ಈ ವಿಡಿಯೋ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಎಲ್ಲ ಮಹಿಳೆಯರು ಇಲ್ಲಾಂದರೆ ವುಮೆನ್ಸ್ ಇಲ್ಲ ಮೆನ್ಸ್ಗೆ ಇದು ಕೂಗುಲ್ ಅಂದರೆ ನಮ್ಮ ಹೇರ್ಸ್ ಇರುತ್ತಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಹೇರ್ ಗ್ರೋತ್ ಇರುತ್ತೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇರುತ್ತೆ, ಏನು ಮಾಡಿದ್ದರೆ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ಸೊ ಡ್ಯಾಮೇಜ್ ಹೇರ್ ನೀವು ರಿಪೇರ್ ಹೆಂಗೆ ಮಾಡ್ಬೋದು, ಸ್ಮೂತ್ ಸಿಲ್ಕಿ ಬ್ಲ್ಯಾಕ್ ಲಾಂಗ್ ಹೇರ್ ಬೇಕಾಗಿದೆ ಅಂದರೆ ನೀವು ಈ ವಿಡಿಯೋ ಖಂಡಿತ ನಿಮಗಾಗಿ ನೀವು ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ. ನೀವು ಎಂಡ್ ತನಕ ನೋಡಿ ಫ್ರೆಂಡ್ಸ್. 100% ನೀವು ನಾ ಹೇಳಿದಂಥ ಟಿಪ್ಸ್ ನೀವು ಫಾಲೋ ಮಾಡಿದರೆ ನೀವು ಖಂಡಿತ ಈ ರಿಸಲ್ಟ್ ನೋಡ್ಬೋದು. ಜಸ್ಟ್ 1 ವಾರಲ್ಲಿ ನೀವು ಇದು ರಿಸಲ್ಟ್ ನೋಡ್ಬೋದು ನಿಮ್ಮ ಹೇರ್ ಗ್ರೋತ್ಗೆ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂತ. ಸೊ ಅದರ ಟಿಪ್ಸ್ ಏನಿದ್ದಾವೆ, ಏನು ಮಾಡಬೇಕು, ಏನು ತಿನ್ನಬೇಕು, ಅದ್ರ ಬಗ್ಗೆ ಎಲ್ಲಷ್ಟು ನಾನು ಡಿಟೇಲ್ ಆಗಿ ವಿಡಿಯೋ ಇವತ್ತು ಹಾಕ್ತಾ ಇದ್ದೀನಿ. ನಿಮ್ಮ ಸಲುವಾಗಿ ತಂದಿದ್ದೀನಿ. ನೋಡ್ಬೋದಾ, ನಾನು ಹೇರ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಲಾಂಗ್ ಇದ್ದಾವೆ ನೋಡಿ, ಇಲ್ಲಿವರೆಗೂ ಲಾಂಗ್ ಇದ್ದಾವೆ. ಸ್ವಲ್ಪನೂ ಇಷ್ಟು ಅಡ್ಜೆಂಟ್ ಇಲ್ಲ, ನೋಡ್ಬೋದು ಫ್ರೆಂಡ್ಸ್. ಈ ಥರ ನಾನು ಅದರಲ್ಲಿ ಇವತ್ತು ಜಾಸ್ತಿ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಥಿಕ್ ಕಾಣ್ತಾ ಇದೆ, ತುಂಬ ಸಿಲ್ಕಿ ಇರ್ತವೆ ಫ್ರೆಂಡ್ಸ್. ಯಾಕಂದರೆ ನೀವು ವಿಡಿಯೋಲ್ಲೇ ನೋಡಿರ್ತೀರಾ, ನನ್ನ ಲಾಗಲ್ಲೇ ನೋಡಿರ್ತೀರ ನನ್ನ ಹೇರ್ಸ್ ಎಷ್ಟು ಲಾಂಗ್ ಇದ್ದಾವೆ, ಪ್ಲಸ್ ಎಷ್ಟೊಂದು ಸಿಲ್ಕಿ ಸ್ಮೂತ್ ಇದ್ದಾವೆ ಅಂತ. ಇವತ್ತು ನಾನು ಹೇರ್ಸ್ಗೆ ಸ್ವಲ್ಪ ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ. ಏನು ಮಾಡಬೇಕು ನಿಮ್ಮ ಹೆಲ್ತ್ಗೆ ಅಂದರೆ ನಿಮ್ಮ ಹೇರ್ ಕೂಡ ನಿಮ್ಮ ರಿಲೇಶನ್ಶಿಪ್ ತುಂಬ ಪಕ್ಕವಾಗಿರಬೇಕು, ತುಂಬ ಚೆನ್ನಾಗಿರಬೇಕು. ರಿಲೇಶನ್ಶಿಪ್ ಅಂತಿರ್ಬೋದು ನೀವು, ನಮ್ಮ ಹೇರ್ ಕೂಡ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡಬೇಕು. ಏನಪ್ಪ ಅಂದರೆ ನೀವು ಇವಾಗ ಫುಲ್ ಬ್ಯುಸಿ ಲೈಫ್ ಸ್ಟೈಲ್ ಆಗಿದೆ. ಸೊ ನೀವು ಹೇರ್ ವಾಶ್ ಮಾಡ್ಕೋತೀರಾ, ತುಂಬ ಇದು ಅಲ್ಲ ಇದು ತುಂಬಾ ಶಾಂಪೂಗಳು ಯೂಸ್ ಮಾಡ್ತೀರಾ. ಡವ್ ಕಾಂಟಿನಿ ಎಲ್ಲ ಆಲ್ಮೋಸ್ಟ್ ನಾನು ಶಾಂಪೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವೆಲ್ಲಷ್ಟು ಯೂಸ್ ಮಾಡ್ತೀರಾ. ಬಟ್ ನೀವು ಕನ್ಸ್ಟೆಂಟಾಗಿ ಒಂದೇ ಶಾಂಪೂ ಯೂಸ್ ಮಾಡಬೇಕು, ಚೇಂಜ್ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಕೆಲವೊಂದು ಕೆಮಿಕಲ್ ಹೆಂಗಿರುತ್ತೆ ಗೊತ್ತಿರಲ್ಲ. ಪ್ಲಸ್ ಶಾಂಪೂ ಅಪ್ಲೈ ಮಾಡುವಾಗ ಒಂದು ಟಿಪ್ಸ್ ಇರುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ನಿಮ್ಮ ಹೇರ್ಸ್ಗೆ ಶಾಂಪೂ ಅಪ್ಲೈ ಮಾಡಬಾರ್ದು, ಇದು ತುಂಬ ರಾಂಗ್ ಆಗುತ್ತೆ. ನೀವು ಅದು ಶಾಂಪೂ ತೊಗೊಂಡು ನಿಮ್ಮ ಸ್ವಲ್ಪ ಕ್ವಾಂಟಿಟಿ ನೀರು ಇರುತ್ತಲ್ಲ, ವಾಟರ್, ಅದರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೇಕು. ಯಾಕಂದರೆ ನೀವು ಡೀಪಾಗಿ ಆ ಶಾಂಪೂ ನಿಮ್ಮ ಈ ತಲೆಯಲ್ಲಿ ಇಲ್ಲಿ ಮೇಲೆ ಕುಂಡ್ರೋದಿಲ್ಲ, ಸೊ ಹೇರ್ ಫಾಲ್ ಆಗೋದಿಲ್ಲ. ನೀವು ಅಂತಿರ್ಬೋದು ಎಲ್ಲಷ್ಟು ಮಾಡಿ ನೋಡೀವಿ, ಎಷ್ಟೋ ಏನೋ ಹಚ್ಕೊಂಡಿದ್ದೀವಿ, ಪ್ಯಾಕ್ ಮತ್ತಂದರೆ ಮಸಾಜ್ ಆಯಿಲ್ ಎಲ್ಲನೂ ಹಚ್ಕೊಂಡ್ರು ಕೂಡ ನಮ್ಮ ಹೇರ್ಗೆ ಯಾವುದು ಗ್ರೋತ್ ಆಗ್ತಿಲ್ಲ, ನಮ್ಮ ಹೇರ್ ಹೆಂಗಿದೆ ಹಾಗೆ ಇದೆ ಅಂತ. ಬಟ್ ನೀವು ಒಳಗಡೆ ಹೊರಗಡೆ ಹಚ್ಕೊಂಡಿದ್ದೀರಾ, ಬಟ್ ಒಳಗಡೆದಿಂದ ನಿಮ್ಮ ಹೇರ್ಸ್ಗೆ ಗ್ರೋತ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೋತಿ ಫ್ರೆಂಡ್ಸ್. ಸೊ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮ ಒಳಗಡೆ ಕೂಡ ಅಂದರೆ ನೀವು ಒಳ್ಳೆ ಆಹಾರ ಸೇವನೆ ಮಾಡಬೇಕು. ವೆಜಿಟೇಬಲ್ಸ್ ಮತ್ತಂದರೆ ಫ್ರೂಟ್ಸ್, ಇಲ್ಲಾಂದರೆ ಇವು ನಮ್ಮ ಹೇರ್ಗೆ ಏನು ನೀವು ಕರಿಬೇವು ಎಣ್ಣೆ ಹಚ್ಕೋತೀರಾ ಅಂದರೆ ಅದು ಎಲ್ಲೋ ಎಷ್ಟು ವಿಡಿಯೋ ಇರ್ತವೆ. ನಾನು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಅಂದರೆ ಕರಿಬೇವು ಲೀವ್ಸ್ದು ಎಣ್ಣೆ ಹೆಂಗೆ ಮಾಡಬೇಕು ಅಂತ, ಅದು ಕೂಡ ನೀವು ನೋಡಿ ಬರ್ಬೋದು. ಅದನ್ನು ತುಂಬ ರಿಸಲ್ಟ್ ಇದೆ. ತುಂಬ ದಟ್ಟು ಕೂದಲಾಗುತ್ತೆ. ಬಟ್ ಏನು ಮಾಡಬೇಕು, ದಟ್ಟು ಹೇರ್ಸ್ ಆಗುತ್ತೆ. ನೀವು ಒಂದೊಂದು ಸಲ ಆ ಕರಿಬೇವು ಕೂಡ ತಿನ್ನಬೇಕು. ನಾವು ಕೈಪಲ್ಯದಾಗ ಹಾಕಿರ್ತೀವಿ, ಇಲ್ಲಾಂದ್ರೆ ಜ್ಯೂಸ್ ಮಾಡ್ಕೊಳ್ಳಿ, ಜ್ಯೂಸ್ ಮಾಡ್ಕೊಂಡು ಅದ್ರ ಸೇವನೆ ಮಾಡ್ಕೊರಿ, ಅದು ಕೂಡ ತುಂಬ ಒಳ್ಳೆಯದು ಇರುತ್ತೆ ಫ್ರೆಂಡ್ಸ್. ಇವಾಗ ಪ್ಯಾಕ್ ಮಾಡ್ಬೇಕಂದ್ರೆ ಇವಾಗ ಎಷ್ಟು ಶಾಂಪೂ ಇದ್ದಾವೆ, ಮತ್ತಂದರೆ ಸಿರಮ್ ಇದ್ದಾವೆ, ಅವು ಅಪ್ಲೈ ಮಾಡ್ತೀವಿ. ಟ್ಯಾಬ್ಲೆಟ್ ಇದ್ದಾವೆ, ಟ್ಯಾಬ್ಲೆಟ್ ತಿಂತೀವಿ. ಈಗಿನ ಕಾಲ ತುಂಬ ಫಾಸ್ಟ್ ಆಗಿದೆ. ಸೊ ಅದು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಹೈಜೆನಿಕ್ ಯೂಸ್ ಮಾಡಿ, ಹೈಜೆನಿಕ್ ಇದ್ದು ನ್ಯಾಚುರಲ್ ಆಗಿರೋದು ಫ್ರೆಂಡ್ಸ್, ನ್ಯಾಚುರಲ್ ಆಗಿರೋದು ಯೂಸ್ ಮಾಡ್ಕೊಳ್ಳಿ, ಹೈಜೆನಿಕ್ ಆಗಿದ್ದು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಪ್ರಾಡಕ್ಟಲ್ಲಿ ಸ್ವಲ್ಪ ಕೆಮಿಕಲ್ ಇರುತ್ತೆ. 100% ಯಾವುದು ಪ್ಯೂರ್ ಇರೋದಿಲ್ಲ ಫ್ರೆಂಡ್ಸ್, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಪ್ಯೂರ್ ಇದ್ದಿದ್ದು 100% ನಿಜವಾಗಿರೋದು ನೀವು ಯೂಸ್ ಮಾಡಬೇಕು. ಸೊ ನಾನು ನಿಮ್ಮ ಪಕ್ಕದಲ್ಲಿ ಗಿಡಗಳು ಇರ್ತವೆ, ಆ ಗಿಡಗಳಲ್ಲಿ ಜಾಸ್ವತಿ ಗಿಡಗಳಿದ್ರೆ ನೀವು ಹೂವು ತೊಗೋಬೋದು. ಹೂವು ತೊಗೊಂಡು ಒಣಗಿಸಿ ಅದ್ರ ಪೌಡ್ರ್ ಮಾಡಿ ಅದು ಕೂಡ ಹಚ್ಕೋಬೋದು. ಈ ಥರ ನೀವು ಕೇರ್ ನೀವು ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ನಿಮಗೆ ಈ ಥರ ಪೌಡರ್ ಸಿಗುತ್ತೆ ನೋಡಿ ಫ್ರೆಂಡ್ಸ್, ಆನ್ಲೈನಲ್ಲಿ ನೋಡ್ತಾ ಇದ್ದೀರಾ. ಇದು ಆನ್ಲೈನ್ ನಾನು ಪರ್ಪಲ್ ಆ್ಯಪಲ್ಲಿ ತೊಗೊಂಡಿದ್ದೆ. ಸೊ ಇದು ಆಮ್ಲ ಪೌಡರ್ ಇದೆ.
ನೋಡಿ ಈ ಆಮ್ಲ ಪೌಡರ್ ಫುಲ್ ನ್ಯಾಚುರಲ್ ಇದೆ ಫ್ರೆಂಡ್ಸ್, ಯಾವುದು ಏನು ಕೆಮಿಕಲ್ ಮಿಕ್ಸ್ ಇಲ್ಲ. ಜಸ್ಟ್ ಆಮ್ಲ ಪೌಡರ್ ಮಾಡಿ ಇದರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ನೋಡಿ ಇದು ಆಮ್ಲ ಪೌಡರ್ ಫಸ್ಟ್. ಸೆಕೆಂಡ್ ನೋಡಿ ನಿಂಬಲ್ಲಿ ಅವು ಫ್ಲವರ್ ಗಿಡಗಳಿಲ್ಲ, ಈ ಥರ ಫ್ಲವರ್ ಇಲ್ಲ, ಇದು ಹಿಬಿಸ್ಕ್ ಪೌಡರ್ ಅಂದರೆ ಜಾಸ್ವತಿ ಹೂವು ಇಲ್ಲ ಅಂದರೆ ನೀವು ಈ ಥರ ಇದೆಯಲ್ಲ ಈ ಪೌಡರ್ ಯೂಸ್ ಮಾಡ್ಕೋಬೋದು. ತುಂಬ ನ್ಯಾಚುರಲ್ ಮತ್ತು ತುಂಬ ನೋ ಕೆಮಿಕಲ್ ಇದೆ ಫ್ರೆಂಡ್ಸ್. ನೋ ಅಂದರೆ ನೋ ಕೆಮಿಕಲ್. ಯಾಕಂದರೆ ಇವಾಗ ನಾನು 100% ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ನಾನು ಇವಾಗ ಒನ್ ಇಯರ್ ಆಯಿತು ನಾನು ಖಂಡಿತ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡಿ ಫ್ರೆಂಡ್ಸ್. ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದು ನೋಡಿ ಬ್ರಿಂಜರಲ್ ಪೌಡರ್. ನೀವು ಶಾಂಪೂ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಹೇರ್ಸ್ ಇದರಲ್ಲಿ ತೊಳ್ಕೊಬೋದು. ನೋ ಶಾಂಪೂಲೆ ತುಂಬ ಸ್ವಚ್ಛವಾಗಿ ಹೇರ್ ತೊಳ್ಕೊಬೋದು. ಇದು ನೀಮ್ ಪೌಡರ್, ಇದು ಕೂಡ ಹೇರ್ಗೆ ಹಚ್ಕೊಳ್ಳೋದೆ. ಇದು ಲಾಸ್ಟ್ ಏನಿದೆ ಫ್ರೆಂಡ್ಸ್, ಸಿಕ್ಕಕಾಯಿ ಪೌಡರ್. ನೋಡ್ರಿ ಅವಾಗ ನಡುವಲ್ಲಿ ನೆನಪಿರಬೇಕು ಫ್ರೆಂಡ್ಸ್, ಸಿಕ್ಕಕಾಯಿ ಶಾಂಪೂ ಕೂಡ ಬರ್ತಿತ್ತು. ಅದು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೇಕು, ತುಂಬ ಚೆನ್ನಾಗಿರ್ತಿತ್ತು. ಆ ಥರ ನಿಮ್ಮ ಕಡೆ ಎಲ್ಲಿ ಸಿಕ್ತಿದ್ರೆ ನೀವು ಅದು ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಶಾಂಪೂ ಚೆನ್ನಾಗಿದೆ, ಒಳ್ಳೆ ನಿಮಗೆ ಫುಲ್ ಅದರದ್ದು ಕಂಫರ್ಟ್ ಆಗಿದ್ದೀರಾ ಅಂದರೆ ಆ ಶಾಂಪೂ ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ. ಸ್ವಲ್ಪ ನೀವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇದರಲ್ಲಿ ಆ ಪ್ಯಾಕ್ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ನಿಮಗೆ ಕೊಟ್ಟಿರ್ತಾರೆ ಏನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಅಪ್ಲೈ ಮಾಡಬೇಕಂತ. ಅದು ನೀವು ಅಪ್ಲೈ ಮಾಡ್ಬೋದು. ಅದರಲ್ಲಿ ಕೊಕೊನಟ್ ಆಯಿಲ್ ನೀವು ಹಚ್ಕೊಳ್ಳಿ ಫ್ರೆಂಡ್ಸ್. ನೀವು ಡೈಲಿ ನಿಮಗೆ ಹೇರ್ ಗ್ರೋತ್ ಬೇಕು, ಒಂದು ವಾರಲ್ಲಿ ನಿಮಗೆ ರಿಸಲ್ಟ್ ಬೇಕು ಅಂದರೆ, ಈಗ ಕೆಲವೊಬ್ಬರು ಕಾಲೇಜ್ಗೆ ಹೋಗ್ತಿರ್ತಾರೆ, ಇಲ್ಲಾಂದರೆ ಜಾಬ್ಗೆ ಹೋಗ್ತಿರ್ತಾರೆ, ಇಲ್ಲ ನನ್ನಂಗೆ ಒಬ್ಬೊಬ್ಬರು ಹೌಸ್ ವೈಫ್ ಇರ್ತಾರೆ. ಸೊ ಅವರು ಕೊಕೊನಟ್ ಆಯಿಲ್ ಹಚ್ಕೊಳ್ಳೋದಿಲ್ಲ, ಅಪ್ಲೈ ಮಾಡ್ಕೋದು. ಯಾಕಂದರೆ ಚಿಪಿ ಆತ. ಈಗ ನಾನು ಆಗಿದೆ ಅಲ್ಲ ಫ್ರೆಂಡ್ಸ್, ಇವಾಗ ಈ ಥರ ಚಿಪಿ ಆತಾವ ಅಂತ ಅನ್ಕೊತೀರಿ. ಬಟ್ ನೋಡಿ ಚಿಪಿ ಆಗ್ತಾವಂತ ಯೋಚನೆ ಮಾಡಿದರೆ ಈ ಥರ ದಟ್ಟ ಕೂಗ್ಲ ಬರೋದಿಲ್ಲ, ಈ ಥರ ಲಾಂಗ್ ಕೂಗ್ಲ ಬರೋದಿಲ್ಲ. ಸೊ ನೀವು ಏನು ಮಾಡ್ಬೇಕಂದ್ರೆ ಹೇರ್ಸ್ ತುಂಬ ಸ್ಟ್ರಾಂಗ್, ಲಾಂಗ್ ಮತ್ತು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕಂದ್ರೆ ಡೈಲಿ ಸ್ವಲ್ಪ ಕೊಕೊನಟ್ ಆಯಿಲ್ ನೀವು ಹಚ್ಕೊಳ್ಳೇಬೇಕು. ಅಂದರೆ ನಾವು ಡೈಲಿ ಹಚ್ಕೋತೀವಿ ಬಟ್ ಹೇರ್ ವಾಶ್ ಮಾಡ್ಕೋತೀವಿ ಅಂದರೆ ಹಾಗಿಲ್ಲ. ನೀವು ಹೇರ್ ವಾಶ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ವೀಕ್ಲಿ 2 ಟೈಮ್ ಇಲ್ಲ 1 ಟೈಮ್ ಅಷ್ಟೇ ಹೇರ್ ವಾಶ್ ಮಾಡ್ಕೋಬೇಕು. ಯಾಕಂದರೆ ನೀರಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ. ಕೆಲವೊಬ್ರು ನೀರಲ್ಲಿ ಬೋರಲ್ಲಿ ನೀರು ಇರುತ್ತೆ, ಅದರಲ್ಲಿ ಕೂಡ ಕೂದಲ ಉಚ್ಚುತ್ತೆ, ಅಂದರೆ ಹೇರ್ಸ್ ಫಾಲ್ ಆಗುತ್ತೆ. ಯಾಕಂದರೆ ಉಪ್ಪಿನ ನೀರು ಜಾಸ್ತಿ ಅಂಶ ಇರುತ್ತೆ. ಸೊ ಅದಕ್ಕಾಗಿ ಸ್ಕಿಪ್ ಮಾಡಬೇಡಿ, ಅಂದರೆ ಸ್ವಲ್ಪ ಸ್ಕಿಪ್ ಮಾಡಿ, ಸ್ವಲ್ಪ ಹೇರ್ ತೊಳ್ಕೊಳ್ಳೋಕ್ಕೆ ಸ್ಕಿಪ್ ಮಾಡಿ. ಈ ಥರ ನೀವು ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಹೇರ್ಸ್ ನನ್ನ ಥರ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.